ಏಳು ಶಾರದೆಯು ಏಕವಾಗಿದೆ ಕಂಡ್ಯ. ಏನ್ ಬೇಕಾ? ನೀನೇ ಬೇಕು. ತಿನ್ನಕ್ಕೆ ಕುಡಿಯಕ್ಕೆ ಏನಿದೆ? ಮಾವನ್ ದೋಸೆ. ಮಾವನ್ ದೋಸೆನಾ? ಅದ್ಯಾವ್ದು? ನಮ್ಮ ಹೋಟೆಲ್ ಸ್ಪೆಷಲ್. ಅದೇ ತೊಂಬ. ಎಷ್ಟು ಹಾಕಿದ್ಯಾ? 25. ಅಷ್ಟು ತೊಂಬ. ಗೆದ್ಕೊಂಡ್ಬಿಡ್ತೀನಿ. ಇನ್ನೇನ್ ಬೇಕು? ಮಂಚೆ ಎಲ್ಲಿದೆ? ಯಾಕೆ? ಮಾವನ ಮನೆಗ್ ಬಂದು 25 ದೋಸೆ ತಿಂದ್ಮೇಲೆ ಒಂದ್ ಅರ್ಧ ಗಂಟೆ ಮಂಚದ ಮೇಲೆ ರೆಸ್ಟ್ ತಗೊಳ್ಳಿಲ್ಲ ಅಂದ್ರೆ ಹೆಂಗೆ? ಅಪ್ಪ! ಏನವಾ? ಈ ರೋಲರ ಇವಳಪ್ಪ. ಏನವ? ನೋಡಪ್ಪ, ಚೆನ್ನಾಗಿ ತಿನ್ಬಿಟ್ಟು ಮಲ್ಗೋದಿಕ್ಕೆ ಮಂಚ ಕೆಟ್ಟವನೆ. ಮಂಚ ಬೇಕಂತ? ಮಾವನ ಮನೆ ಅಂದ್ಮೇಲೆ ಮಂಚ ಇಲ್ದೆ ಹೋದ್ರಿ ಹೆಂಗೆ? ಬರೀ ಮಂಚ ಮಾತ್ರ ಸಾಕ? ಮಗ್ಗಲ್ಗೊಂದು ಹೆಣ್ ಬೇಡವಾ? ಇಲ್ಲ ಇದ್ದಾಳಲ್ಲ. ಕೊಟ್ಟೆ ಇದ್ರೆ ತಿಂದಿರೋದೆಲ್ಲ ಕಕ್ಕಂಬಿಡ್ಬೇಕು. ಅಪ್ಪ, ಬಿಲ್ಲು! ತಿಂದಿರೋ ಬಿಲ್ಲು ಮರ್ಯಾದೆಯಿಂದ ಇಟ್ಟು ಆಚ್ಕೊಯ್ತಾ ಇರ್ಬೇಕು. ಬಿಲ್ಲ? ಯಾಕೆ? ಯಾಕ? ಹೊಟ್ಟೆ ಬಿರಿಯತಕ್ಕ ತಿಂದಲ್ಲ ಅದಕ್ಕೆ. ಕಯ್ಯ ಬನ್ರಿ ಆಚೆ. ಯಾಕ? ಬಾರ ಆಚೆ. ಯಾವ ನನ್ನ ಮಗ ಕರೆದ್ರು ರಾಜ ರಸ್ತಾಗ ಬರ್ತೀನಿ. ನಡಿಯಲಿ. ಬಾರಲ್ಲ ಬಾರ. ಏನೋ ಅದು ಬೋರ್ಡು? ಏನ್ ಬರ್ದಿದ್ದೆ ಅದ್ರಲ್ಲಿ? ಮಾವನ ಮನೆ. ಮಾವನ ಮನೆಗ್ ಬಂದು ತಿಂದ ಮೇಲೆ ಯಾವನಾದ್ರೂ ದುಡ್ಡು ಕೊಡ್ತಾನ? ಹೊಟ್ಟೆ ಬಿರಿಯತಕ್ಕ ತಿನ್ನಿಸ್ಬಿಟ್ಟು ಖರ್ಚು ಕಾಸು ಕೊಡ್ತಾರೆ. ಕೊಟ್ಬಿಡಪ್ಪ ಬೇಗ. ಏಕ? ಕೊಡು ಮಾವ ಕೊಡು. ಬೇಕಾ? ಅವ ಅಗ್ಗ ರೆಡಿ ಮಾಡವ. ಈ ಚಿಂಪಾಂಜಿ ಕಟ್ಟಾಕ್ಬೇಕು. ಇದ್ಯಾಕ್ರಲ್ಲ? ಇದೇನ್ ದೊಡ್ಡಣ್ಣ, ಮನೆ ಮುಂದೆ ನಾಯಿ ಕೋತಿನ ಕಟ್ಟಾಕಿರೋದು ನೋಡಿದೀನಿ. ಇದು ಯಾವ್ದೋ ಚಿಂಪಾಂಜಿ ತಂದು ಕಟ್ಟಾಕಿದಲ್ಲ. ನನ್ ಮಗ ಹೊಟ್ಟೆ ಬಿರಿಯತಕ್ಕ ತಿಂದು ಬಿಲ್ ಕೊಡ್ದಲೆ ಹೋಯ್ತಿದ್ದ, ಅದಕ್ಕೆ ಹಿಡಿದು ಕಟ್ಟಾಕಿವನಿ. ಬಿಟ್ಟು ತಿನ್ನೋನ್ ಯಾರು ಕಟ್ಟಾಕ್ತಾರ? ಇಲ್ಲ, ಕರ್ಕೊಂಡ್ಬಂದು ಕ್ಯಾಶ್ ಟೇಬಲ್ ಮೇಲೆ ಕೂರ್ಸ್ಬಿಟ್ಟು ಊದ್ ಬತ್ತಿ ಬೆಳಗ್ಬಿಟ್ಟು ತಗಳಪ್ಪ ಖರ್ಚು ಕಾಸು ಇಟ್ಕೊಂತ ಜೋಬಗ್ ತೋರ್ತಾರೆ. ಹಾಗಲ್ಲ ಇನ್ನಂಗಲ್ಲ. ಅಲ್ಲ, ಅವ್ನ್ ತಿನ್ನಿದಕ್ಕೆ ಲೆಕ್ಕ ಹಾಕಿ ಅದು ಚುಕ್ತ ಆಗೋವರೆಗೂ ಕತ್ತೆ ತರ ದುಡ್ಸ್ಕೋದ್ ಬಿಟ್ಬಿಟ್ಟು ಕಟ್ಟಾಕ್ 3 ಹೊತ್ತು ಬಿಟ್ಟಿ ಊಟ ಹಾಕ್ತಾ ಇದೆಯಲ್ಲ, ಏನ್ ಹೇಳ್ಬೇಕು ನಿಂಗೆ? ಅಗ್ಗ ಬಿಚ್ಚಿದ ತಕ್ಷಣ ಯಾವ್ದಾದ್ರು ಮಾವಿನ ಮರ ಹತ್ಕೊಂಡ್ಬಿಟ್ರೆ ಓಡಾಕ್ದಂಗೆ ಉದ್ದನ ಚೈನ್ ಹಾಕಿ ಕಟ್ಟು ಬಿಟ್ಬಿಡು. ಕೆಲಸ ಮಾಡ್ದಂಗಿರುತ್ತೆ, ಕಟ್ಟಾಕ್ದಂಗಿರುತ್ತೆ. ಹೆಂಗೆ? ಈ ಐಡಿಯಾ ನನ್ಗೆ ಒಳ್ದೇ ಇರ್ಲಿಲ್ಲ ಕಣ್ರಲ್ಲ. ಚೈ ತಟ್ಟಾರವ್ವ. ನೀನ್ ತಿಂದಿರೋದೆಲ್ಲ ಲೆಕ್ಕ ಬರ್ದಿಟ್ಟೇವ್ನೆ. 1 ತಿಂಗಳು ನನ್ನ ಹೋಟ್ಲಲ್ಲಿ ನೀನ್ ಜೀತ ಮಾಡ್ಬೇಕು. 1 ತಿಂಗಳ? ನೀನ್ ಕೊಟ್ಟಿರೋ ಬೂಸ್ಟ್ ಹಿಡಿದಿರೋ ದೋಸೆ, ಕೊಳ್ತೋಗಿರೋ ಚಟ್ನಿಗೆ 1 ತಿಂಗಳು ಯಾವ ನನ್ ಮಗ ಕೆಲಸ ಮಾಡ್ತಾನೆ? ನನ್ನ ಮಗನ್ 1 ತಿಂದಿರೋದೇ 1 ತಿಂಗಳಿಗಾಗೋಷ್ಟು ತಿಂದಿದ್ಯಾ? ಇನ್ ಇಡೀ ತಿಂಗಳೆಲ್ಲ ಅದೆಷ್ಟು ತಿಂತ್ಯಾ, ಅದೆಷ್ಟು ಉಡ್ತ್ಯಾ? ವಾಗ ಜೀತ ಮಾಡಾಗ ಮಗನೇ, ವಾಗ. ನಿನ್ ಮಗಳನ್ನ ಒಂದ್ ಗತಿ ಮಾಡ್ತೀನಿ ಬಿಡು. ಏನ್ ಮಗಳ? ಮಾಡ್ತೀನಿ ಅಂದೆ. ವಾಗು ಅಂದೆ. ನಿನ್ ತಲೆ. ಅಯ್ಯೋ 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 ಪಾಪಿ ನನ್ನ ಮಗನೇ, ಅನ್ಯಾಯವಾಗಿ ಗ್ಲಾಸ್ ಹೊಡೆದಾಕ್ಬಿಟ್ಟಲ್ಲ. ಈ 1 ತಿಂಗಳ ಜೊತೆಗೆ ಇನ್ನು ಜೀತ ಮಾಡ್ಬೇಕು, ಗೊತ್ತಾಯ್ತಾ? ಏನ್ರ ಅದ್ಯಾವ್ದಣ್ಣ ಅದು? ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ನೀನ್ ನೋಡಿದ್ರೆ ಇನ್ನೂ ರೆಡಿನೇ ಮಾಡಿಲ್ಲ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು. ಇದನ್ನ ಯಾಕಣ್ಣ ತೆಗಿತಾ ಇದ್ಯಾ? ನಿನ್ನೆ ಮೊನ್ನೆ ಅಳಸಲು ಯಾವ ಬೇಕು ನನ್ ಮಗನು ಇಲ್ಲ ಅಂದಿದ್ದು. ನೋಡ್ತಾ ಇರು, ನನ್ ಕೈ ಚಳಕದ ನೋಡು. ಅಯ್ಯಯ್ಯೋ ಅಲ್ಲನಾ, ಅಯ್ಯೋ ಗಬ್ಬು ವಾಸನೆ. ಲೇ, ಬಾಯಿ ಮುಚ್ಕೊಂಡು ನಿಂತ್ಕೊಡು. ಬೇಕು ನನ್ನ ಮಗನೇ, ಇವತ್ತಿನ ಸ್ಪೆಷಲ್ ಅಂದ್ರೆ ಇದೆ ಕಣ್ಲ, ಯುವ ದೋಪು. ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವರು ತಿದ್ದಿದ್ರೆ ತಿಂದು ಬೇಜಾರಾಕಿಲ್ವಲ್ಲ, ಅದಕ್ಕೆ 4 ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಇಡ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕೊಟ್ಟೆ ಅಂತ ತಿನ್ಬೇಕು, ಗೊತ್ತಾಯ್ತಾ?
ಇದನ್ನ ನಾಯಿನೂ ತಿನ್ನಲ್ಲ. ಏಯ್ ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುದಿಯ ಎಣ್ಣೆ ಹಾಕ್ಬಿಡ್ತೀನಿ. ತಾಂಡಾಗ ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಚಿಂಪಾಂಜಿ ನನ್ನ ಮಗನ್ ತಂದು. ಏ ಚೈನ್ ಸಪ್ಲೈ ಹೇಗ್ ತಗೊಂಬರಲ್ಲ. ಏಯ್ ಬೇಗ ಬರ ಮೂದೇವಿ ಹಾಕೋ ಹಾಕಯ್ಯ. ಇಲ್ಲಿ ಇಲ್ಲಿ ಇನ್ನು ಸ್ವಲ್ಪ. ನಾನಲ್ಲ ಅವನು. ಏ ನಿನ್ಗೆಲ್ಲ ಬರುತ್ತೆ. ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಏನ್ ರುಚಿ. ಇವ ತೋಪು ಇವ ತೋಪು. ಅಯ್ಯೋ ಅಳ್ಸಿ ನನ್ ಮಕ್ಳ, ಇವತ್ ನೀವು ತೋಪು. ಏ ನನಗೆ 5 ಪ್ಲೇಟ್ ಪಾರ್ಸಲ್ ಮಾಡು. ನಂಗೂ 5 ಪ್ಲೇಟ್. ನಿಮಗೆ ನನಗೂ ಒಂದ್ 5 ಪಾರ್ಸಲ್. ನೋಡ್ದೇನ್ಲ ನನ್ ಯುವದೋಪಿನ ಕರಾಮತ್ ಹೆಂಗೈತೆ. ನಿನ್ಗೂ ಒಂದ್ ಪ್ಲೇಟ್ ಕೊಡ್ತೀನಿ, ಚೆನ್ನಾಗಿ ತಿನ್ಬಿಟ್ಟು ನೇರ ಸ್ವರ್ಗಕ್ಕೆ ಹೋಗ್ಬಿಡಿವಂತೆ ಬಾಕಂದ. ನಮ್ ಮಂದಿಯವ್ರ ಹಣೆಗೂ ಬೇಡ, ಒಂದ್ ಸ್ಪೆಷಲ್ ಟೀ ಮಾಡ್ಕೊಡು ಸಾಕು. ಒಂದ್ ಕೇಟಿನ ನಿನ್ಗಿಲ್ಲಂತ ಯಾಕೆ ಕಂದ ಬಾಬಾ. ಟೀ ರೆಡಿ ತಗೋ. ಇದು ಸ್ಪೆಷಲ್ ಟೀನಾ? ಏಯ್ 100 ಜನರ ಎಂಜಲು ಕೋಟಿ ತೀರ್ಥಕ್ಕೆ ಸಮ ಕಣೋ. ಇದನ್ ಕುಡಿದ್ರೆ ನಿನ್ ಜನ್ಮ ಪಾಗೋ. ನನ್ಗೇನು ಬೇಕಾಗಿಲ್ಲ, ಒಂದ್ ಲೋಟ ನೀರ್ ಕುಡ್ಕೊಂಡು ಜೀವನ ಮಾಡ್ಬಿಡ್ತೀನಿ ಸಾಕು. ನಿನ್ ನಡೆ ಬರಕ್ ನಾನೇನು ಮಾಡ್ಲಿ. ಅಯ್ಯೋ ಬಾ, ಬಾ, ಬಾ. ನಾನ್ ಮುಡಿಸ್ತೀನಿ. ಏಯ್, ಹೂವ ಮುಡ್ಕೊಂಡು ಈ ಕಡೆ ಬಂದ್ಬಿಡು. ಅಬ್ಬಬ್ಬಾ, ತಂದೆ ತಂದೆ. ಚಿಕನ್ ಬಾಳೆ, ಒಂದ್ ನಿಮಿಷ. ತಡಿಯ ನನ್ ಮಗ ಎಲ್ಲ ಹಾಳು ಮಾಡ್ಬಿಟ್ಟ. ನೀರು ತಗೊಳ್ಳಿ ನೀರು. ಹೊಸ ಮಡಿಕೆ ನೀರ್ ತಾನೇ ಇದು. ನೀವ್ ತಂದಿಟ್ಟಿರೋ ಹೊಸ ಮಡಿಕೆನೆ. ಮುಸ್ಲಾ ತೆಗೆದು ಮೊಕ್ಕ ಬಂದಿದ್ದೀನಿ. ಇದೇನ್ಲಾ ಒಳ್ಳೆ ಸಿಂಡ್ ಆಗದೆ. ಹೊಸ ಮಡಿಕೆ ಅಲ್ವಾ, ಅದಕ್ಕೆ ಹಂಗದೆ. ಹಳೇದಾದ್ಮೇಲೆ ಸೊರಗದ್ ಬಿಡಿ. ಏನೋಪ್ಪ ಹೊಸ ಮಡಿಕೆ ನೀರಿದ್ದಂಗಿಲ್ಲ, ಎತ್ವಾಸ ಆಗ್ಬಿಟ್ಟದೆ. ಕೇಟಿಗೆ ಆರ್ಡರ್ ಮಾಡವ್ರೆ, ಇದ್ರಲ್ಲೇ ಮಾಡ್ಕೊಡ್ತೀನಿ ಬಾ. ಮಾಡ್ಕೊಡಿ ಮಾಡ್ಕೊಡಿ. ಅವನು ಕುಡಿದ್ಬಿಟ್ಟು ಹೋಗ್ಬಿಡ್ಲಿ. ಇತ್ವಾಗ ಮೈ ಕೈ ಸಿಕ್ತು, ತುಂಬಾ ಅದಾಗ್ಬಿಟ್ಟೈತೆ. ಹೋಗಿ ಕುಡಿಯೋದಕ್ಕೆ ಒಂದ್ ಮಿಳ್ಳೆ ಅದೇ ಹೊಸ ಮಡಿಕೆ. ಹೋಗು. ಕುಡಿಯೋ ನೀರಿನ ಗುಡಾಣ ಆ ಕಡೆ ಐತೆ, ಮನೆ ಕಡೆಗೆ ಯಾಕೆ ಹೋದ ಈ ನನ್ ಮಗ. ದಿನ ನಾನ್ ನೀರ್ ಕೇಳ್ತಾಗ್ಲಿಲ್ಲ, ನೀನ್ ಇಲ್ಲಿಂದೇನೆ ನಾ ತುಂಬ್ಕೊಂಬಂದ್ ಕೊಡ್ತಾ ಇದ್ದಿದ್ದು. ಅಯ್ಯೋ ಹೊಸಿ ಅಲ್ಲೇ ಇರು ಕಂದ, ಬಂದೆ. ಬೇಗ ಬನ್ನಿ, ತಣ್ಣಗಿದೆ ತೊಳಿ. ಬೇಡಣ್ಣ ಬೇಡಣ್ಣ ಬೇಡಣ್ಣ. ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಹೋಗಿದೆ ಅಂತ ನಾವು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬಿಸಿನೀರ್ ಸ್ನಾನ ಮಾಡ್ಕೊಂಡು ಮತ್ತೆ ರೀಜಾಯ್ನ್ ಆಗ್ತೀನಿ. ಎಷ್ಟು ಬೇಕಾದ್ರೂ ಹೊಡ್ಕೊಳ್ಳೋಣ. ಮಗಳೇ, ಓ ಮೈ ಗಾಡ್, ವೆರಿ ಡೇಂಜರಸ್. ಹೆದರ್ಕೋಬೇಡಿ ಸ್ವಾಮಿ, ಹಾ. ದೊಡ್ಡ ಆಘಾತ ಆಗೋಗಿದೆ. ಅಯ್ಯೋ ಕಣ್ಣಾರ ನೋಡಿದ ಸಾಕ್ಷಿಗಳಾದ್ರೂ ಸಿಕ್ಕಿದ್ರೆ ಏನ್ ನೋಡಿ ಹಿಂಗಾಯ್ತು ಅಂತ ಅವ್ರ ಬಾಯಿಂದಾನೆ ಕೇಳ್ಕೋಬಹುದಾಗಿತ್ತು. ನಾನೇ ಪ್ರತ್ಯಕ್ಷ ಸಾಕ್ಷಿ. ಹೇಳು ಚಿಪ್ಪಾಜಿ, ಅದೇನು ಅಂತ ಬಾಯ್ಬಿಟ್ಟು ಹೇಳು. ಅಷ್ಟು ಈಸಿಯಾಗಿ ಹೇಳ್ಬಿಟ್ರೆ ಹೆಂಗೆ ಮಾವ? ಹಾ. ರಾಮಾಯಣದಲ್ಲಿ ದಶರಥ ಮಹಾರಾಜನನ್ನು ಕೈಕೆ 3 ವರ ಕೇಳಿದ್ಲಲ್ಲ, ಹೌದು. ಅದೇ ತರ 3 ವರನ ನಾನು ನಿನಗೆ ಕೇಳ್ತೀನಿ. ಕೇಳು. ಅದಕ್ಕೆ ನೀನು ಓಕೆ ಅಂದ್ರೆ ಹಾ. ನಿನ್ನ ಮಗಳು ನನಗೆ ಓಕೆ, ಹಾ. ಇಲ್ಲಾಂದ್ರೆ ಅವಳ ಹಂಗೆ ನಾನು ಅದೇನು ಅಂತ ಹೇಳಯ್ಯ. ಮೊದಲನೇದು, ಹಾ. ಈ ಕಬ್ಬಿಣದ ಸರಪಳಿಯಿಂದ ಹಾ. ನನ್ನನ್ನು ಬಿಡುಗಡೆಗೊಳಿಸಬೇಕು. ಎರಡನೇದು, ಎರಡನೇದು, ಹಾ. ಈ ನನ್ನ ಕೈಗಳಿಂದ ಹಾ. ನಿನ್ನ ಮುದ್ದಿನ ಮಗಳಿಗೆ ಹಾ. 3 ಗಂಟನ್ನು ಹಾಕಿಸಬೇಕು. ಮೂರನೇದು, ಮೂರನೇದು, ಹಾ. ಈ ಸಮಸ್ತ ಆಸ್ತಿಯನ್ನು ಈ ಹಾ. ನಿನ್ನ ಮುದ್ದಿನ ಅಳಿಯನಿಗೆ ಬರೆದು ಕೊಡಬೇಕು. ಸಾಯಿಸ್ಬಿಡ್ತೀನೋ ನನ್ನ ಮಗನೇ, ನಿನ್ನ ಸಾಯಿಸ್ಬಿಡ್ತೀನಿ. ಅಯೋಗ್ಯ ರಾಜ. ಒಪ್ಕೊಂಬಿಡು ದೊಡ್ಡಣ್ಣ. ಹಾ? ಅನ್ಯಾಯವ ಮಗಳನ್ನ ಯಾಕೆ ಕಳ್ಕೊತ್ಯಾ? ಒಪ್ಕೋ ದೊಡ್ಡಣ್ಣ, ಒಪ್ಕೋ. ಹೂ ಅನ್ನು, ಹೂ ಅನ್ನಪ್ಪ, ಒಪ್ಕೋ, ಹೂ ಅನ್ನು. ಹೂ ಅನ್ನು. ಮಗಳೇ, ದಿನ ಮಲ್ಲಿಗೆ ಹೂವಿನ ಇಡ್ಲಿಯನ್ನು ತಿನ್ನಿಸಿ ನಿನ್ನನ್ನು ಸಾಕಿದ್ದೇನಲ್ಲ, ಹೋಗ್ಬಿಡ್ತಾನೆ. ನಿನಗಾಗಿ ನಿನ್ನ ಯೋಗಕ್ಷೇಮಕ್ಕಾಗಿ ಈ ಚಿಂಪಾಂಜಿಗೆ ನಿನ್ನನ್ನು ತಾರೆ ಇರುತ್ತಿದ್ದೇನೆ. ನನ್ನನ್ನು ಕ್ಷಮಿಸು. ತಥಾಸ್ತು. ಚೆನ್ನಾಗಾದ್ಯಮ್ಮ. ಆಹಾ ದೇವ್ರೆ, ಕೊನೆಗೂ ನನ್ ಕೂಗ್ ನಿನ್ ಕೇಳಿಸ್ತಲ್ಲಪ್ಪ. ಅಡಿಯಂದ್ರೆ ನನ್ನ ಮಗಳನ್ನ ಕಾಪಾಡಿದ್ರಿ. ನನ್ನ ಭಾಗದ ದೇವ್ರು ನೀವೇ ಸ್ವಾಮಿ. ದೇವ್ರು ಬಂದು ಏನ್ ಮಾಡ್ತಾನೆ ಮಾವ?
ಎಂತ ದೊಡ್ಡ ಟ್ರೀಟ್ಮೆಂಟ್ ಕೊಟ್ರಿ ಹೇಳಿದ್ರೆ ಅದೇ ಅಲ್ವಾ ಇಷ್ಟಕ್ಕೆಲ್ಲ ಕಾರಣ. ಪತ್ರ ರೆಡಿ ಇದೆಯಾ? ರೆಡಿ ಇದೆ. ಈ ಪತ್ರ ಜೊತೆಗೆ ನನ್ನ ಮಗಳು ನಿಮಗೆ ಧಾರೆ ಏರಿತಾ ಇದ್ದೀನಿ ಹೇಳಿದ್ರೆ ಎಲ್ಲ ನನ್ನ ಹೆಸರಿಗೆ ತಾನೆ. ಇನ್ನೇನು ಕೆಲಸ? ಆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಡ್ಯೂಟಿ ಜಾಯ್ನ್ ಅಯ್ಯಯ್ಯೋ. ಯಾ 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 ಮುದ್ದು ಚಿನ್ನ. ಕಮಾನ್ ಟೇಕ್ ಯುವರ್ ಸೀಟ್. Okay, okay. ಥ್ಯಾಂಕ್ ಯು. ಏಯ್ ಕಸ್ಟಮರ್ಸ್ ಬಂದವ್ರೆ, ಬೇಗ ಬರಲು. ತಡಿಯ ಸಪ್ಲೈಯರ್. ಏ ಬರೋ ಬೇಗ. ಚಿನ್ನ, ನಾವಿಬ್ರು ಆಪಲ್ ಜ್ಯೂಸ್ ಕುಡಿಯೋಣ. ನನ್ ಮುಂದೆನೆ ಏಯ್, ಏನು ಕರಿಯೋದ್ ಕೇಳಿಸ್ತಾ ಇಲ್ವಾ? ಆ? ಎಲ್ಲ ಕಸ್ಟಮರ್ಸ್ ಬಂದು ಅರ್ಧ ಗಂಟೆ ಆಯ್ತು. ಆ. ಹೋಗಿ ಸಪ್ಲೈ ಮಾಡಿ ಹೋಗು. ಆ. ಆ, ಏನ್ ಮುಖ ನೋಡ್ತೀಯ? ಹೋಗು. ನಾವಿಬ್ರು ಬೆಂಗಳೂರಿಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತೀವಿ. ಯಾವ ಸಿನಿಮಾ? ರಹಸ್ಯ. ಬಾ. ತಡಿಯ ಇಲ್ಲೇ ಸಾಯಿ. ಏ ಎಲ್ಲ ಕಸ್ಟಮರ್ ಕರೆಕ್ಟ್ ನೋಡ್ಕೊಳ್ಳಲು. ಓಡೋಗ್ದಲೇ ಇರಂಗೆ ಉದ್ದನ ಚೈನ್ ಹಾ. ಕಟ್ಟಿ ಬಿಟ್ಬಿಟ್ರೆ ಆಗೋಯ್ತು. ಅವತ್ತು ಹಗ್ಗ ಕಟ್ಟಾಕ್ದವ್ನಿಗೆ ಚೈನಾ ಕಟ್ಟಾಕು ಅಂತ ಐಡಿಯಾ ಕೊಟ್ಟವ್ರು ನೀವೇನೂರ ನಾವೇ ಅಲ್ವಾ ದೊಡ್ಡಣ್ಣ?